ಪಾಕಿಸ್ತಾನದ ಉಡೀಸ್ಗೆ ಭಾರತದ ತಯಾರಿ ಯಾವ ರೀತಿಯಾಗಿದೆ ಒಂದೊಂದಾಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೌಕಾಸೇನೆಯ ಸಮರಾಭ್ಯಾಸ ಯಾವ ರೀತಿಯಾಗಿ ನಡೀತಾ ಇದೆ. ಆಪರೇಷನ್ ಆಕ್ರಮಣ್ ಹೆಸರಿನಲ್ಲಿ ನೌಕಾಪಡೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಯಾವಾಗಿನಿಂದ ಪೆಹಲ್ಗಾಮ್ನಲ್ಲಿ ದಾಳಿ ನಡೀತಲ್ಲ, ಭಾರತೀಯರ ಹತ್ಯೆ ಆಯ್ತಲ್ಲ, ಅದಾದ ಬಳಿಕ ವೆರಿ ನೆಕ್ಸ್ಟ್ ಮೂಮೆಂಟ್ ನಲ್ಲಿ ಭಾರತೀಯ ನೌಕಾಸೇನೆ ಅರಬ್ಬಿ ಸಮುದ್ರದಲ್ಲಿ ತನ್ನ ಸಮರಾಭ್ಯಾಸವನ್ನ ಆರಂಭ ಮಾಡ್ತು. ಆಂಟಿ ಶಿಪ್ ಮಿಸೈಲ್ಗಳನ್ನ ಮಲ್ಟಿ ಆಂಟಿ ಶಿಪ್ ಮಿಸೈಲ್ಗಳನ್ನ ಪ್ರಯೋಗ ಮಾಡುವ ಮೂಲಕ ಸಮುದ್ರದಲ್ಲಿ ರಕ್ಷಣೆಗೆ ನಾವು ಸಿದ್ಧ ಇದ್ದೇವೆ ಅನ್ನುವಂತಹ ಸಂದೇಶವನ್ನ ಭಾರತೀಯ ನೌಕಾಸೇನೆ ನೀಡಿತು. ಆಪರೇಷನ್ ಆಕ್ರಮಣ್ ಹೆಸರಿನಲ್ಲಿ ನಡೆದಂತಹ ಸಮರಾಭ್ಯಾಸ ಆಯಿತು. ಅಖಾಡದಲ್ಲಿ ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಕ್ರಮಾದಿತ್ಯ, ಐಎನ್ಎಸ್ ಕೋಲ್ಕತ್ತಾ ಜೊತೆಗೆ ಐಎನ್ಎಸ್ ಸೂರತ್, ಅಂದ್ರೆ ಈ ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಕ್ರಮಾದಿತ್ಯ ಹಾಗೆ ಐಎನ್ಎಸ್ ಕೋಲ್ಕತ್ತಾ ಏನಿದಾವೆ, ಈ ನೌಕೆಗಳು ಯುದ್ಧ ನೌಕೆಗಳು ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳು, ಅಂದ್ರೆ ನಾರ್ಮಲ್ ಹಡಗುಗಳಲ್ಲ, ಯುದ್ಧ ವಿಮಾನಗಳನ್ನ ಕರ್ಕೊಂಡು ಹೋಗಬಲ್ಲ ಅಥವಾ ತನ್ನೊಂದಿಗೆ ತಗೊಂಡು ಹೋಗಬಲ್ಲಂತಹ ಸಾಮರ್ಥ್ಯ ಇರುವಂತಹ ಯುದ್ಧ ನೌಕೆಗಳು. ಐಎನ್ಎಸ್ ವಿಕ್ರಮಾದಿತ್ಯ ಭಾರತದ ಅತ್ಯಂತ ದೊಡ್ಡ ಏರ್ ಕ್ರಾಫ್ಟ್ ಕ್ಯಾರಿಯರ್ ಐಎನ್ಎಸ್ ವಿಕ್ರಮಾದಿತ್ಯ. 30ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಕ್ಯಾರಿ ಮಾಡಬಲ್ಲಂತಹ ಸಾಮರ್ಥ್ಯ ಇರುವಂತಹ ಯುದ್ಧ ನೌಕೆ ಐಎನ್ಎಸ್ ವಿಕ್ರಮಾದಿತ್ಯ. ಐಎನ್ಎಸ್ ವಿಕ್ರಾಂತ್ ಕೂಡ ಅತಿ ದೊಡ್ಡ ಏರ್ ಕ್ರಾಫ್ಟ್ ಕ್ಯಾರಿಯರ್, ಹೆಚ್ಚಿನ ಪ್ರಮಾಣದಲ್ಲಿ ಯುದ್ಧ ವಿಮಾನಗಳನ್ನ ತೆಗೆದುಕೊಂಡು ಹೋಗುವಂತಹ ಕೆಪಾಸಿಟಿ ಅದಕ್ಕಿದೆ. ಇನ್ನು ಐಎನ್ಎಸ್ ಕೋಲ್ಕತ್ತಾ ಇದು ಡೆಸ್ಟ್ರಾಯರ್, ಮಿಸೈಲ್ ಡೆಸ್ಟ್ರಾಯರ್ ಅಂತ ಹೇಳಿ, ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಅಂತ ಹೇಳಿ ಇದನ್ನ ಕರೀತಾರೆ. ಅಂದ್ರೆ ಸಬ್ಮೆರೀನ್ಗಳ ಮೂಲಕ ಏನಾದ್ರೂ ಶತ್ರು ರಾಷ್ಟ್ರ ದಾಳಿಯನ್ನ ಮಾಡಿದ್ರೆ ಜಲಂತರ್ಗಾಮಿಗಳ ಮೂಲಕ ಈ ಯುದ್ಧ ನೌಕೆಯಿಂದ ಮಿಸೈಲ್ಗಳನ್ನ ಬಳಸಿ ಅದನ್ನ ಹೊಡೆದುರುಳಿಸುವಂತಹ ಸಾಮರ್ಥ್ಯ ಈ ಯುದ್ಧ ನೌಕೆಗಿದೆ. ಇದರಲ್ಲಿರುವಂತಹ ವೆಪನ್ಸ್ಗಳಿಗಿದೆ. ಅದರ ಜೊತೆಗೆ ಯಾವುದೋ ಮತ್ತೊಂದು ಹಡಗಿನ ಮೂಲಕ ದಾಳಿಗೆ ಮುಂದಾದ್ರೆ, ಸರ್ಫೇಸ್ ನಲ್ಲಿ ದಾಳಿಗೆ ಮುಂದಾದ್ರೆ ಸಿ ಲೆವೆಲ್ ನಲ್ಲಿ ಅದನ್ನ ಹೊಡೆದುರುಳಿಸುವಂತಹ ಸಾಮರ್ಥ್ಯ ಐಎನ್ಎಸ್ ಕೋಲ್ಕತ್ತಾ ಆಗಿದೆ. ಜೊತೆಗೆ ಆಗಸದ ಮೂಲಕ ದಾಳಿಗೆ ಮುಂದಾದ್ರೆ ಆಗಸಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಈ ಯುದ್ಧ ನೌಕೆಯ ಮೂಲಕ ಲಾಂಚ್ ಮಾಡುವಂತಹ ಸಾಮರ್ಥ್ಯ ಐಎನ್ಎಸ್ ಕೋಲ್ಕತ್ತಾ ಆಗಿದೆ. ಇನ್ನು ಐಎನ್ಎಸ್ ಸೂರತ್ ಇದೆಯಲ್ಲ, ಇದು ಕೂಡ ಅದೇ ರೀತಿಯ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್, ಸಮುದ್ರದಲ್ಲಿ ಭಾರತದ ಗಡಿಯ ರಕ್ಷಣೆಗಿರುವಂತಹ ಯುದ್ಧ ನೌಕೆ. ಸಮುದ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಸಮರಾಭ್ಯಾಸ ಈ 4 ಯುದ್ಧ ನೌಕೆಗಳ ಮೂಲಕ ಆಗ್ತಾ ಇದೆ. ಶತ್ರು ರಾಷ್ಟ್ರದ ಯಾವುದೇ ತಯಾರಿಯನ್ನ, ಶತ್ರು ರಾಷ್ಟ್ರದ ಯಾವುದೇ ಮಿಸೈಲ್ಗಳನ್ನ ಹೊಡೆದುರುಳಿಸಬಲ್ಲ, ಅವರ ಯಾವುದೇ ನಡೆಯನ್ನ ತಡೆಯಬಲ್ಲಂತಹ ಸಾಮರ್ಥ್ಯ ಈ ಯುದ್ಧ ನೌಕೆಗಳಿಗಿದೆ. ಇನ್ನು ವಾಯುಸೇನೆಯ ಸಮರಾಭ್ಯಾಸ ಯಾವ ರೀತಿ ಸಾಗಿದೆ ಅದನ್ನ ಕೂಡ ನೋಡ್ತಾ ಹೋಗೋಣ. ವಾಯುಸೇನೆ ಪಾಕಿಸ್ತಾನವನ್ನ ಫೇಸ್ ಮಾಡುವುದಕ್ಕೆ, ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆಗೆ ಯಾವ ರೀತಿ ತಯಾರಿಯನ್ನ ಮಾಡಿಕೊಂಡಿದೆ. ಯುಪಿ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳ ಆ ಲ್ಯಾಂಡಿಂಗ್ ಪ್ರಾಕ್ಟೀಸ್ ಅನ್ನ ಮಾಡಲಾಯಿತು. ಯುಪಿ ಗಂಗಾ ಎಕ್ಸ್ಪ್ರೆಸ್ ವೇ ಏನಿದೆ, ಇದು ಮೀರತ್ನಿಂದ ಪ್ರಯಾಗ್ರಾಜ್ನ ಕನೆಕ್ಟ್ ಮಾಡುವಂತಹ ಎಕ್ಸ್ಪ್ರೆಸ್ ವೇ. ಇದನ್ನ ಡಿಸೈನ್ ಮಾಡಿದ್ದೆ ಎಮರ್ಜೆನ್ಸಿ ಟೈಮ್ ನಲ್ಲಿ, ಯುದ್ಧದ ಸಂದರ್ಭದಲ್ಲಿ ಫೈಟರ್ ಜೆಟ್ಗಳಿಗೆ ಅನುಕೂಲವಾಗುವಂತೆ ಇದು ರನ್ವೇ ರೀತಿ ಬಳಕೆಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಎಕ್ಸ್ಪ್ರೆಸ್ ವೇನ ಡಿಸೈನ್ ಮಾಡಲಾಗಿದೆ. ಆ ಎಕ್ಸ್ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳ ಲ್ಯಾಂಡಿಂಗ್ ಹಾಗೆ ಅವುಗಳ ಹಾರಾಟದ ಪ್ರಾಕ್ಟೀಸ್ ಅನ್ನ ಮೊನ್ನೆ ಮಾಡಲಾಗಿದೆ. ಯುದ್ಧ ವಿಮಾನಗಳಾದಂತಹ ರಫೇಲ್, ಸುಖೋಯ್, ಮೆಗ್, ಮಿರಾಜ್, ಜಾಗ್ವಾರ್ ಎಲ್ಲ ಯುದ್ಧ ವಿಮಾನಗಳು ಆ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಅವು ಲ್ಯಾಂಡಿಂಗ್ ಅನ್ನ ಮಾಡಿ ತಮ್ಮ ಪ್ರಾಕ್ಟೀಸ್ ಅನ್ನ ಮಾಡಿದ್ವು, ಯುದ್ಧಾಭ್ಯಾಸವನ್ನ ಮಾಡಿದ್ವು. ಅದರ ಜೊತೆಗೆ ಯುದ್ಧ ವಿಮಾನಗಳಾದಂತಹ ರಫೇಲ್, ಸುಖೋಯ್ ಹಾಗೆ ಮೆಗ್, ಮಿರಾಜ್, ನಮ್ಮಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಯುದ್ಧ ವಿಮಾನಗಳಿದ್ದಾವೆ. ಎಲ್ಲವೂ ಕೂಡ ಗಡಿಯಲ್ಲಿ ಅವುಗಳ ಪ್ಲಟೂನ್ಗಳನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ವಾಯುಸೇನೆ ಮಾಡಿದೆ. ಎನಿ ಟೈಮ್ ಶತ್ರು ದೇಶದ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಸಿದ್ಧ ಅನ್ನುವಂತಹ ಸಂದೇಶ ಆ ಮೂಲಕ ಪಾಕಿಸ್ತಾನದಲ್ಲಿರುವಂತಹ ಅಮೆರಿಕ ನೀಡಿರುವಂತಹ F-16 ಯುದ್ಧ ವಿಮಾನ ಏನಿದೆ, ಅದಕ್ಕೆ ಪ್ರತಿಯಾಗಿ ಭಾರತದ ಬಳಿ ಇರೋದು ರಫೇಲ್ ಯುದ್ಧ ವಿಮಾನ. ಆ ಯುದ್ಧ ವಿಮಾನದ ಒಂದು ಪ್ಲಾಟೂನ್ ನ ನಿಯೋಜನೆ ಮಾಡಲಾಗಿದೆ. ಆಲ್ರೆಡಿ ಗಡಿ ಭಾಗದಲ್ಲಿ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿ ಅವುಗಳನ್ನ ಇಡಲಾಗಿದೆ. ಇನ್ನು ಗಡಿ ಭಾಗದಲ್ಲಿ ಇದರ ಜೊತೆಗೆ ಅಮೆರಿಕ, ಇಸ್ರೇಲ್ ಡ್ರೋನ್ಗಳನ್ನ ಕೂಡ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಅಮೆರಿಕ ಹಾಗೆ ಇಸ್ರೇಲ್ನ ಡ್ರೋನ್ಗಳನ್ನ ಸರ್ವಿಲೆನ್ಸ್ ಕಾರಣಕ್ಕಾಗಿ ಅಥವಾ ನುಸುಳುಕೋರರ ಮೇಲೆ ಹದ್ದಿನ ಕಣ್ಣನ್ನ ಇಡೋಕೆ, ಶತ್ರು ರಾಷ್ಟ್ರದ ಮೊಮೆಂಟ್ ಅನ್ನ ಗಡಿ ಭಾಗದಲ್ಲಿ ಅದನ್ನ ಕ್ಯಾಚ್ ಮಾಡೋದಕ್ಕೆ ಈ ಡ್ರೋನ್ಗಳನ್ನ ಬಳಕೆ ಮಾಡುತ್ತೆ. ಹೈ ಡೆಫಿನೇಷನ್ ಕ್ಯಾಮೆರಾಗಳನ್ನ ಹೊಂದಿರುವಂತಹ ಡ್ರೋನ್ಗಳಿವು.
ಈ ಡ್ರೋನ್ಗಳ ಮೂಲಕ ಭಾರತದ ಗಡಿ ಭಾಗದ ಉದ್ದಕ್ಕೂ ಕೇವಲ ಭಾರತ ಹಾಗೆ ಪಾಕಿಸ್ತಾನದ ಗಡಿ ಮಾತ್ರ ಅಲ್ಲ, ಭಾರತ ಹಾಗೆ ಚೀನಾ ಗಡಿ ಭಾಗದಲ್ಲೂ ಕೂಡ ಹದ್ದಿನ ಕಣ್ಣನ್ನ ಈ ಡ್ರೋನ್ಗಳು ಇಡ್ತಿದ್ದಾವೆ. ವಾಯುಸೇನೆಯ ಸಮರಾಭ್ಯಾಸವನ್ನ ಗಮನಿಸಿದ್ರಿ. ಹಾಗಾದ್ರೆ ಭೂಸೇನೆಯ ತಯಾರಿ ಯಾವ ರೀತಿಯಾಗಿದೆ? ಭಾರತ ಪಾಕಿಸ್ತಾನ ಗಡಿಯ ಉದ್ದಕ್ಕೂ ಭೂಸೇನೆ ಮಾಡಿಕೊಂಡಿರುವಂತಹ ತಯಾರಿಗಳೇನು, ಸಮರಾಭ್ಯಾಸ ಯಾವ ರೀತಿಯಾಗಿ ಸಾಗಿದೆ, ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಪಾಕ್ನ ಉಡೀಸ್ ಮಾಡೋದಕ್ಕೆ ಭಾರತೀಯ ಭೂಸೇನೆ ಕೂಡ ಸಿದ್ಧ ಆಗಿದೆ. LOC ಬಳಿ ಅಧಿಕ ಸೇನೆಯ ನಿಯೋಜನೆಯಾಗಿದೆ ಆಲ್ರೆಡಿ. ಜೊತೆಗೆ ಯುದ್ಧ ಟ್ಯಾಂಕರ್ಗಳ ಜಮಾವಣೆಯಾಗಿದೆ, ಶಸ್ತ್ರಾಸ್ತ್ರಗಳ ಜಮಾವಣೆಯಾಗಿದೆ. ಭಾರತ ಪಾಕಿಸ್ತಾನದ ಪಂಜಾಬ್ ಗಡಿ ಭಾಗದಲ್ಲಿ ಯುದ್ಧ ಟ್ಯಾಂಕರ್ಗಳನ್ನ ಜಮಾವಣೆ ಮಾಡಿದ್ದನ್ನ ನೀವು ಗಮನಿಸಿದ್ರೆ, ಜೊತೆಗೆ ಶಸ್ತ್ರಾಸ್ತ್ರಗಳನ್ನ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಮಾಡಲಾಗ್ತಾ ಇದೆ. ಗಡಿ ಭಾಗದಲ್ಲಿ ಉಗ್ರಾಣಗಳನ್ನ ನಿರ್ಮಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಸೈನಿಕರ ಆ ಟ್ರೂಪ್ಗಳನ್ನ ಜಾಸ್ತಿ ಮಾಡಲಾಗ್ತಾ ಇದೆ ಗಡಿ ಭಾಗದಲ್ಲಿ. ಇನ್ನು ಗಡಿಗೆ ಪ್ರಮುಖವಾಗಿ ಬೊಫೋರ್ಸ್ ಫಿರಂಗಿ ಹಾಗೆ ಹವಿಟ್ಜರ್ ಗನ್ ಸೇರಿ ಶಸ್ತ್ರಾಸ್ತ್ರಗಳನ್ನ ರವಾನೆ ಮಾಡುವಂತಹ ಕೆಲಸವನ್ನ ಭೂಸೇನೆ ಮಾಡಿದೆ. ಬೊಫೋರ್ಸ್ ಫಿರಂಗಿ ಜೊತೆಗೆ ಹವಿಟ್ಜರ್ ಗನ್ ಇವೆಲ್ಲ ಸುಮಾರು 6 ಕಿಲೋಮೀಟರ್ ರೇಂಜ್ ನಲ್ಲಿ ಶತ್ರುವನ್ನ ಗುರಿಯಿಟ್ಟು ಹೊಡೆದುರುಳಿಸಬಲ್ಲಂತಹ ಸಾಮರ್ಥ್ಯ ಇರುವಂತಹ ಶಸ್ತ್ರಾಸ್ತ್ರಗಳು. ಇದರ ಜೊತೆಗೆ ವಾಯು ಪ್ರದೇಶವನ್ನ ಗಡಿ ಭಾಗದಲ್ಲಿ ರಕ್ಷಣೆ ಮಾಡೋದಕ್ಕೆ S-400 ಕೂಡ ರೆಡಿ ಆಗಿದೆ. S-400 ಅಂದ್ರೆ ಅದು ಏರ್ ಡಿಫೆನ್ಸ್ ಸಿಸ್ಟಮ್. ಐರನ್ ಡೋಮ್ ರೀತಿ ಇದು ವರ್ಕ್ ಆಗುತ್ತೆ. ಇಸ್ರೇಲ್ ನಲ್ಲಿ ಇದೆಯಲ್ಲ ಐರನ್ ಡೋಮ್, ಅದೇ ರೀತಿ. ಅಂದ್ರೆ ಗಡಿ ಭಾಗದಲ್ಲಿ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗ್ ವರ್ಕ್ ಮಾಡುತ್ತೆ ಅಂತಂದ್ರೆ, ಶತ್ರು ರಾಷ್ಟ್ರದ ಯಾವುದೇ ಮಿಸೈಲ್, ಯಾವುದೇ ಯುದ್ಧ ವಿಮಾನ ಬಂದ್ರು ಮೊದಲಿಗೆ ಇವುಗಳ ರಡಾರ್ಗೆ ಮಾಹಿತಿ ಬರುತ್ತೆ. ಆ ಮಾಹಿತಿ ಬರ್ತಾ ಇದ್ದ ಹಾಗೆ ಆಗಸದಲ್ಲೇ ಶತ್ರುವಿನ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ, ಶತ್ರುವಿನ ಯುದ್ಧ ವಿಮಾನವನ್ನ ಹೊಡೆದುರುಳಿಸುವಂತಹ ಸಾಮರ್ಥ್ಯ ಆ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಇದೆ. ಅದರ ಜೊತೆಗೆ ಗಡಿಯ ಉದ್ದಕ್ಕೂ ಭೂಸೇನೆಯ ಸೈನಿಕರು ಅಲರ್ಟ್ ಆಗಿದ್ದಾರೆ. ಶತ್ರುವಿನ ಒಬ್ಬನೇ ಒಬ್ಬ ಸೈನಿಕ ಕಣ್ಣೆದುರು ಸಿಕ್ಕರೂ ಕೂಡ ಹೊಡೆದುರುಳಿಸುವುದಕ್ಕೆ ಸನ್ನದ್ಧರಾಗಿ ಶಸ್ತ್ರಾಸ್ತ್ರಗಳನ್ನ ಹಿಡಿದು ನಿಂತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.